ಹಾಯ್ ಆಲ್. ಇವತ್ತು ಮೊಸಪ್ಪು ಹೇಗೆ ಮಾಡೋದು ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಒಟ್ಟಿಗೆ ಚಪಾತಿ, ಅನ್ನ ಯಾವುದಕ್ಕಾದ್ರೂ ತಗೋಬೋದು. ಮನೇಲಿ ದಂಟು, ಸಬ್ಸಿಗೆ ಸೊಪ್ಪು ಮತ್ತು 3-4 ಥರ ಮಿಕ್ಸಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ 2 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು 3 ಸಲ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ. ಅಷ್ಟರಲ್ಲಿ ಇನ್ನೂ 1 ಕಪ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ಈರುಳ್ಳಿ, ಟೊಮೆಟೊ ಬೇಕು, ಜೀರಿಗೆ, ಹುಣಸೆಹಣ್ಣು, ಕಾಯಿ ತುರಿ, ನೀವು ಖಾರ ತಿನ್ನೋರಾದರೆ ಒಂದು 4 ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೋಬೋದು, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಮಿಸ್ ಆಗಿದೆ ವಿಡಿಯೋನಲ್ಲಿ, ಸೊ ನಾನು ಹಾಕಿದ್ದೀನಿ ನೋಡಿ. ಈಗ ಬೇಳೆ ತೊಳೆದಿಟ್ಕೊಂಡಿದ್ವಲ್ಲ, ಡೈರೆಕ್ಟಾಗಿ ಕುಕ್ಕರ್ಗೆ ಬೇಳೆ ಹಾಕಿ ಅರಿಶಿನ, ನೀರು ಹಾಕ್ಬಿಟ್ಟು ಹೆಚ್ಚಿ ತೊಳೆದಿರೋ ಸೊಪ್ಪನ್ನು 3-4 ಥರ ಮಿಕ್ಸಡ್ ಸೊಪ್ಪು ತೊಗೊಂಡಿದ್ದೀನಿ ನಾನು, ಒಂದೊಂದು ಕಟ್ಟು. ಹೆಚ್ಚಿರೋ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಬೇಳೆ ಮೇಲ್ಗಡೆಗೆ. ಇದೇ ಮೆಥಡಲ್ಲಿ ಮಾಡಿದ್ರೆ ಮೊಸಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಸೊಪ್ಪೆಲ್ಲ ಹಾಕ್ಕೊಂಡು ಹೆಚ್ಚಿರೋ ಸೊಪ್ಪನ್ನ ಈರುಳ್ಳಿ, ಟೊಮೆಟೊನು ಮೇಲ್ಗಡೆ ಇಡ್ತಾಯಿದ್ದೀನಿ, ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು, ಜೀರಿಗೆ, ಕಾಯಿ ತುರಿನೂ ಇಲ್ಲೇ ಹಾಕ್ಕೋಬೋದು, ಇಲ್ಲ ರುಬ್ಬಕ್ಕೆ ಬೇಕಾದರೂ ಹಾಕ್ಕೋಬೋದು. ನಾನು ಫುಲ್ ಆಯಿತು ಕುಕ್ಕರು ಅಂತ ಹಾಕಲಿಲ್ಲ ಇವತ್ತು, ರುಬ್ಬಬೇಕಾದ್ರೆ ಹಾಕ್ಕೊತೀನಿ ನಾನು. ಇವಾಗಲೇ ನೀವೆಲ್ಲ ಹಾಕಿಬಿಟ್ರೆ ನೀವು ಆಮೇಲೆ ಮಸ್ತ್ ಮಾಡ್ಬೋದು, ಇಲ್ಲ ಮಿಕ್ಸಿಗೆ ಹಾಕಿ ಚಟ್ನಿ ಥರ ಮಾಡಿನೂ ಆವಾಗ ಕಾಯಿ ಹಾಕ್ಕೋಬೋದು. ಇವಾಗ ಫುಲ್ ಆಗಿದೆ, ಸೊ ನಾನು ಕಾಯಿ ಹಾಕ್ತಾಯಿಲ್ಲ, ಜೀರಿಗೆ ಹಾಕ್ತಿದ್ದೀನಿ. ಟೊಮೆಟೊ, ಈರುಳ್ಳಿ ದಪ್ಪಕ್ಕೆ ಹೆಚ್ಕೊಂಡಿರೋದು ಹಣ್ಣಾಗಿರೋದು ಟೊಮೆಟೊ, 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮತ್ತು ಒಂದು 6-8 ಎಸಳು ಬೆಳ್ಳುಳ್ಳಿ. ಚಪಾತಿ, ದೋಸೆ, ಇಡ್ಲಿ, ಅನ್ನದ ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟು ಹಾಕಿದ್ಮೇಲೆ ಮತ್ತೆ ಒಂದು 5-6 ಗ್ಲಾಸ್ ನೀರು ಹಾಕಬೇಕು. ಎಲ್ಲ ಒಟ್ಟಿಗೆ ಹಾಕಿ 3-4 ವಿಸಿಲ್ ಕೂಗಿಸ್ಕೋಬೇಕು. ಬೇಳೆನೂ ಒಟ್ಟಿಗೆ ಬೇಯೋದ್ರಿಂದ, ಸೊಪ್ಪು ಇರೋದ್ರಿಂದ ಜೊತೆಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ. ಇವಾಗ 5-6 ಗ್ಲಾಸ್, ಹೆಚ್ಚು ಕಮ್ಮಿ 1 ಗ್ಲಾಸ್ ಜಗ್ಗು ನೀರು ಹಾಕಿದ್ದೀನಿ ನಾನು. ಇದು 6 ಗ್ಲಾಸ್ ಹಿಡಿಸುತ್ತೆ ಜಗ್ಗು, 3/4 ಜಗ್ ನೀರು ಹಾಕಿದ್ದೀನಿ ನಾನು. 5-6 ಲೋಟ ನೀರು ಹಿಡಿಸುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 4 ವಿಸಿಲ್ ಬೇಯಿಸ್ಕೊಳ್ಳೋಣ. ಕುಕ್ಕರ್ ವಿಸಿಲ್ ಹಾಕ್ಬಿಟ್ಟು ಈಗ ಬೆಂದಿದೆ ನೋಡಿ. ನಾನು ಇದು ಮಾಡಿ ತೋರಿಸ್ತೇನೆ. ಬೇಳೆ ಮೆತ್ತಗಾಗಿದೆ, ಮೆತ್ತಗೆ ನುಣ್ಣಗೆ ಬೇಯಬೇಕು. ಬೇಳೆ ಹಿಸ್ಕಿದ್ರೆ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾವು. ಇದು ತುಂಬ ತಣ್ಣಗಾಗಬೇಕು. ಫುಲ್ಲು ಕುಕ್ಕರ್ ಕೂಲ್ ಡೌನ್ ಆಗಿ ಅದು ಬಿಸಿ ಇನ್ನೂ ಆರಬೇಕದು. ಓಪನ್ ಮಾಡಿ ಒಂದು 1/2 hour ಬಿಟ್ಬಿಟ್ಟಿದ್ದೆ, ಆಮೇಲೆ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಬಿಸಿಗೆ ಹಾಕಿದ್ರೆ ಮುಖಕ್ಕೆ ಎಗರುತ್ತೆ, ಸೊ ನೋಡ್ಕೊಂಡು ಕೇರ್ಫುಲ್ಲಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಪೂರ್ತಿ ತಣಿಬೇಕು ಅದು. ಈಗ ಕಾಯಿ ಹಾಕ್ಕೊತಾ ಇದ್ದೀನಿ ನಾನು ರುಬ್ಲಿಕ್ಕೆ. ಮತ್ತು ನೀರು ಬೇಡ, ನೀರು ಚೆಲ್ಲಬೇಡಿ ನೀವು. ಎಲ್ಲ ಬಸ್ಬಿಟ್ಟು ಬರೀ ಸೊಪ್ಪನ್ನು ಹಾಕ್ಕೊಂಡು ಕಡೆಯಲ್ಲಿ ನೀರು ಹಾಕಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಬೇಯಿಸಿರೋ ನೀರನ್ನ ಚೆಲ್ಲೋದು ಬೇಡ. ಇವಾಗ ಬೆಂದಿರತಕ್ಕಂಥ ಬೇಳೆ, ಸೊಪ್ಪು, ಈರುಳ್ಳಿ ಏನೇನು ಹಾಕಿದ್ವಿ ನಾವು ಎಲ್ಲ ಮಿಶ್ರಣನ ಚಟ್ನಿ ಹದಕ್ಕೆ ರುಬ್ಕೊಂಡು ಬರೋಣ. ಮಸಿಯೋದ್ರಲ್ಲೂ ಮಸಿಬಹುದು. ನನಗೆ ಈ ಥರ ರುಚಿ ಇಷ್ಟ ಆಗೋದ್ರಿಂದ ನಾನು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಂಡು ಬರ್ತೀನಿ. ಇದರಲ್ಲಿ ನೀರಿನಂಶ ಇರೋದ್ರಿಂದ ಅದೇ ನೀರನ್ನ ಹಾಕ್ಕೊಂಡು ರುಬ್ತಾ ಇದ್ದೀನಿ ನಾನು. ಎಕ್ಸ್ಟ್ರಾ ನೀರನ್ನು ಹಾಕಿಲ್ಲ ನೋಡಿ. ಈ ಹದ ಬಂದಿದೆ. ಇವಾಗ ಮತ್ತು ಎಕ್ಸ್ಟ್ರಾ ನೀರು ಇತ್ತಲ್ವ, ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಕುದಿಸೋಣ. ಈ ಸಾಂಬಾರು, ಹುಳಿ ಸಾರು, ನೀವೆಲ್ಲ ತರಕಾರಿ ಸಾಂಬಾರು ಹೇಗೆ ಕುದಿಸ್ತೀರಿ ಆ ರೀತಿ ಕುದಿಬೇಕಿದು. ಈಗ ಕುದಿಯೋಕೆ ಇಟ್ಟಿದ್ದೀನಿ. ಬೆಂದಿರ್ತಕ್ಕಂಥ ಮಿಶ್ರಣನ ಮಿಕ್ಸಿಗೆ ಹಾಕಿ ಚಟ್ನಿ ರೀತಿ ರುಬ್ಬಿ ಅದನ್ನು ಮತ್ತೆ ಕುದಿಸ್ಬೇಕು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನನ್ನ ರುಚಿಗೆ. ನೀವು ಖಾರ ತಿನ್ನೋರಾದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಜಾಸ್ತಿ ಖಾರ ಎಲ್ಲ ತಿನ್ನಲ್ಲ ಅನ್ನೋದಾದರೆ
ಈಗ ಕುದಿಬೇಕಾದ್ರೆ ನಾನು ತಿಳಿ ಸಾರಿನ ಪುಡಿ, ರಸಮ್ ಪೌಡರ್ ಅಂತ ಏನು ಕರೀತಾರೆ, ಅದು 1.5 ಚಮಚ ಹಾಕ್ತಾಯಿದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಮುದ್ದೆಗಂತೂ ಹೇಳಿ ಮಾಡಿಸಿದ ಸೈಡ್ ಡಿಶ್ ಇದು. ಈ ರೀತಿ ಆದಮೇಲೆ ಚಟ್ನಿ ರೀತಿ ರುಬ್ಬಿದ್ದೀನಿ ನಾನು. ಕಾಯಿ ಜೊತೆ ಎಲ್ಲದನ್ನು ಮಿಕ್ಸ್ ಮಾಡಿ ರುಬ್ಬಿ ಉಪ್ಪು ಮತ್ತು ಸಾರಿನ ಪುಡಿ ಹಾಕಿ ಕುದಿಸ್ಬೇಕು. ಅದು ಕುದಿ ಹತ್ತಬೇಕು. ಚೆನ್ನಾಗಿ ಕೊತ ಕುದ್ರೆ ನಿಮಗೆ ರುಚಿ ಬರೋದು. ಆವಾಗ ಸೊಪ್ಪು ಮಸ್ತು ಕೆಲವರು ಮಾಡ್ತಾರೆ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ. ನಂಗೆ ಅದಷ್ಟು ಇಷ್ಟ ಆಗಲ್ಲ. ಸೊ ನನಗೆ ಈ ಥರನೇ ಇಷ್ಟ. ಹದ ನೋಡಿ ಹೇಗಿದೆ ಅಂತ. ಗಟ್ಟಿ ಸಾಗೋ ರೀತಿ ಆಗುತ್ತೆ. ಇದೊಂದು ಸ್ವಲ್ಪ ಕುದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ನಾನು ಎಕ್ಸ್ಟ್ರಾ ನೀರು ಹಾಕಿಲ್ಲ. ಬೇಳೆ ಬೇಯಿಸ್ಬೇಕಾದ್ರೆ ಏನು ಹಾಕಿದ್ದೆ ಅದೇ ನೀರನ್ನೇ ಮಿಕ್ಸಿ ರುಬ್ಬಿಲಿಕ್ಕೆ ಮತ್ತು ಉಳಿದಿರತಕ್ಕಂಥ ನೀರನ್ನು ಈ ರುಬ್ಬಿರೋ ಮಿಶ್ರಣಕ್ಕೆ ಹಾಕಿ ಕುದಿಸ್ತಿದ್ದೀನಿ. ಮೇಲೆ ಎಕ್ಸ್ಟ್ರಾ ನೀರು ಹಾಕಬಾರ್ದು, ರುಚಿ ಹೋಗಿಬಿಡತ್ತೆ. ಈಗ ಅದು ಕುದ್ದಿದೆ. ಒಂದು ಒಳ್ಳೆ ಒಗ್ಗರಣೆ ಹಾಕೋಣ. ಸಾಸಿವೆ ಮತ್ತು ಇಂಗು, ತುಪ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. 2 ಸ್ಪೂನ್ ತುಪ್ಪ, ಸಾಸಿವೆ ಮತ್ತು ಇಂಗು ಒಗ್ಗರಣೆ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಸಾಸಿವೆ ಸಿಡಿತಾ ಇದೆ. ಇಂಗು ಹಾಕಿದ್ದೀನಿ. ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಖಂಡಿತವಾಗ್ಲೂ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಆಯಿತಾ. ಎಂಥ ಗಮ್ಮತ್ತಂದರೆ ಮುದ್ದೆ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ತಿಂತಾಯಿದ್ರೆ ಹೋಗ್ತಾನೆ ಇರ್ತದೆ, ಮತ್ತು ಖಾಲಿಯಾಗಿದ್ದೇ ಗೊತ್ತಾಗೋದಿಲ್ಲ. ಇಲ್ಲಿ ನೀವು ಸೊಪ್ಪು ಮಾರೋರ ಹತ್ರ ಮಿಕ್ಸೆಡ್ ಸೊಪ್ಪು ತೊಗೋಬೋದು, ಇಲ್ಲಾಂದರೆ ಮಸೊಪ್ಪು ಸೊಪ್ಪು ಕೊಡಿ ಅಂದರೆ ಅವರೆಲ್ಲ ಮಿಕ್ಸಿ ಒಂದೊಂದು ಕಟ್ ಕೊಡ್ತಾರೆ ಸೊಪ್ಪು. ಅವ್ರಿಗೆ ಕೇಳಿ ಮಸೊಪ್ಪು ಸೊಪ್ಪು ಕೊಡಿ ಅಂತ. 4-5 ಥರ ಸೊಪ್ಪು ಕೊಡ್ತಾರೆ ಅವರು. ಅದರಲ್ಲಿ ಈ ಥರ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ. ಈ ಕುದ್ದಾಗಿದೆ ನೋಡಿ. ಒಗ್ಗರಣೆನೂ ಹಾಕಿದ್ದೀನಿ. ಘಮ್ ಅಂತ ಇದೆ ಮನೆ ತುಂಬ. ಅನ್ನದೊಟ್ಟಿಗೆ ನಾನಿವತ್ತು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮಾಡಿ ತಿಳಿಸ್ತೀರಲ್ಲ ನನಗೆ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್.